ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಷದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತ್ಯ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾವಾಳ್ಯ ಅನ್ನುವಂಥ ಸನ್ನಾಟವನ್ನು ನಮ್ಮ ವಾಹಿನಿಯ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಹೃದಯ ಮಿಡಿಯುವಂಥ ಒಂದು ಹೃದಯ ವಿದ್ರಾವಕ ಮನಸ್ಸಿನ ತರಂಗಗಳನ್ನು ಕಸಿವಿಸಿ ಮಾಡುವಂಥ ಒಂದು ಈ ಸನ್ನಾಟ, ಅದರ ವಿಶೇಷವಾಗಿ ಗಂಗಾಳ ಸ್ಥಿತಿ. ಗಂಡನ ಕೈಯಲ್ಲಿ ಯಾವುದು ಸಿಕ್ಕಿ ಬಿದ್ದಿದ್ದಾಳೆ, ಮೈದುನರ ಮುಂದೆ ಅವಳು ತನ್ನ ಅಳಲನ್ನು ದುಡ್ಕೋತಾ ಇದ್ದಾಳೆ. ಗಂಡನಿಗೆ ಪಾದಕ್ಕೆ ಯಾರು ಇವಾಕತ್ತಾಳೆ, ನನ್ನನ್ನು ತಪ್ಪಾಗೈತೆ, ನನ್ನ ನೀವು ಹೇಂತ ತಿಳ್ಕೊಬೇಡ್ರಿ, ನಿಮ್ಮ ಮನ್ಯಾಗಿನ ನಾಯಿ ಅಂತ ತಿಳ್ಕೊಂಡು ನನ್ನನ್ನು ಮನೆ ಬಿಟ್ಟು ಹೊರಗೆ ಕಳಿಸ್ಬೇಡ್ರಿ, ನಾನು ನಿಮ್ಮ ಮನ್ಯಾಗ ನೀವು ಹೇಳಿದಂಗೆ ಇಳ್ಕೊಂತ ಬಿದ್ದಿರ್ತೇನೆ ರೀ ನಾಯಿ ಹಂಗೆ ಅಂದಾಗ, ಅಯ್ಯೋ ತಮಗೊಡ್ರ ಆಕಿನ ಏನು ಹೇಳ್ತಾಳು ನೋಡ್ರು, ಏನು ಎಷ್ಟು ಹೇಳಿದ್ರು ಈಕಿಗೆ ಕೇಳಬಲ್ಲಳು, ಏನು ಮಾಡೋದು ಅನ್ನ. ನಮಗಾದರೂ ಏನು ಮಾಡಬೇಕು ಅಂತೂ ತಿಳಿವಲ್ದಾಗೈತಿ. ಯಾಕಂದ್ರೆ ಆಕಿನ ನೋಡಿದ್ರೆ ಆಕಿ ಹೆಣ್ಮಗಳು ಅಷ್ಟ ಅಲ್ಲಪ್ಪ, ನಮಗೆ ತಾಯಿ ಹಂಗೆ ನಮ್ಮನ್ನು ಜೋಪಾನ ಮಾಡ್ಯಾಳು. ಹಲ್ಲು ನೀವು ಹಿಂಗಂದ್ರೆ ನನಗೇನಾಗಬಾರ್ದು ತಮ್ಗೊಡ್ರ, ಇವಳನ್ನು ಏನು ನೋಡಿ ಇಟ್ಕೋದು ಮನ್ಯಾಗ ಹೇಳರಿ ನೀವು. ಈಗ ನಮ್ಮ ಮಾನ ಕಡ್ದ ಹೆಣ್ಣ ಇದು ಹೆಂಗೆ ಇರ್ತಾಳೋ ಮನ್ಯಾಗ, ಇವಳು ಒಳಗಿಂದ ಒಳಗೆ ಮಾಡಿದಾಳು ಇಂಥ ಹೀನ ಕೆಲಸ, ಆ ಸಂಜ್ಞಾನ ಗೆನೆತನ ಮಾಡಿದಾಳು ಹೆಂಗ, ಹೊಸ್ತ ಒಡವಿ ಕಸಗೊಂಡ ಅಟ್ಟರೆ ಇವಳನ್ನ ಹೊರಗ, ನನಗೆ ಇವಳ ಮಾರಿ ನೋಡ್ದಂಗೆ ಆಗೀತು ತಮ್ಮಗೋಳಿರ. ನಾ ಏನಂತೀಪ್ಪ ಇಲ್ಲೂ ತಮ್ಮಗೋಡ್ರ, ಈಕಿ ಮೂವತ್ತಿ ಮೂಡಕ್ಕೆ ನನಗಾಗತ್ತು, ಎಂಥಕ್ಕಿದ್ದಕ್ಕೆ ಎಂಥ ಕೆಲಸ ಮಾಡಿ ಈಗ ಆಕಿನ ನೋಡ್ದಂಗೆ ಆಗೈತಿ. ಈಕಿ ಕೊಳ್ಳಾಗಿ ನಾ ಹಾಕಿದಂಥ ಬಂಗಾರದ ವಸ್ತ್ರ ಒಡವಿ ಎಲ್ಲ ಕಸ್ಕೊಂಡು ಈಕಿನ ಕೊಳ್ಳಾಗಿನ ಮಂಗಲಸೂತ್ರ ಕಸ್ಕೊಂಡು ಈಕಿನ ಮನೆ ಬಿಟ್ಟು ಹೊರಗೆ ಹಾಕಿರಿ ತಂಬೋಳಕ್ಕೆ ನೋಡ್ದಂಗೆ ಆಗೈತಿ ನಾನು. ಅಯ್ಯೋ ಅಣ್ಣ, ಎಂಥ ಪರಿಸ್ಥಿತಿ ಬತ್ತು ನೋಡಪ್ಪ ನಮಗೆ ನಮ್ಮ ಹೆತ್ತ ತಾಯಿಗೆ ತಿದ್ದಂಥ ಈಕಿ ಗಂಗವ್ವ ಇಂಥ ಕೆಲಸ ಮಾಡಿ ನಿನಗೆ ಅಲ್ಲದಂಗೆ ಅಷ್ಟಲ್ಲ, ನಮಗೂ ಕೂಡ ಏನು ಬಾಯಲ್ಲಿ ಹೇಳ್ದಂಗೆ ಆಗೈತಿ ಅಣ್ಣ. ನಾನು ಏನು ಮಾಡಲಿ, ನಮಗಾದ್ರೂ ತಲೆ ತಗ್ಸೋಂಗಾಗೈತಿ. ಎಂಥ ಮನೆತನ, ಈಕೆ ನಮ್ಮ ಅತ್ತೆ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅವ್ವ ಗಂಗವ್ವ ಹೇಳಪ್ಪ ಬಸವಂತ, ಅಣ್ಣನ ಮಾತಿನಂಗೆ ಏನು ತಪ್ಪಿಲ್ಲ, ಖರೆ ಅದರಿ, ನೀವು ಹೇಳೋದನ್ನು ಖರೆ ಅದ ಬಸವಂತ. ನಮ್ಮ ಮನ್ಯಾಗ ನೀನು ಇರಾಕ ಯೋಗ್ಯಳಲ್ವ, ನೀನು ನಮ್ಮ ತಾಯಿ ಐತೆ ಅಂತ ತಿಳ್ಕೊಂಡಿದ್ವಿ ನಾವು. ಇಂಥ ಕೆಲಸ ಮಾಡಬಾರ್ದಾಗಿತ್ತು, ನೀನು ಅಷ್ಟು ತಿಳಿಲಿಲ್ಲ ನಾವು ನನಗೆ. ಇಂಥ ಕೆಲಸ ಯಾಕೆ ಮಾಡಿದಿ, ಏನಾಯಿತು, ನಾವು ಹುಲಿಗಳು ಇದ್ದಂಗೆ ಇದ್ವಿ ಮನ್ಯಾಗ, ನಿನಗೆ ಹೆಂಗೆ ಹೇಳಿದ್ರೆ ನಮಗೆ ಹೇಳಿದ್ರೆ ನಾವು ಚಂದ ಕಡ್ದು ಬಿಡ್ತಿದ್ದೆವು. ತಮ್ಮ ಬಸವಂತ ಏನಾಯಿತು ಹೇಳ್ತೀನಿ ಕೇಳಿ. ಬಾ ನನ್ನ ಬಸವಂತ ಬುದ್ಧಿವಂತ ಮೈದುನ, ಚರಣಕ್ಕರಗಿ ಬೇಡುವೆ ನನ್ನ ಮಾತು ಕೇಳು ಮೈದುನ. ಆಗದವರು ಆಡಿದ ಮಾತಾ ಮನಸ್ಸಿನಾಗ ಹಿಡಿದಾರು, ನಾನೇನು ಹೇಳಿದರು ಮನ್ನಿಸದೇರು ಅವರು. ನಿಮ್ಮನ್ನಂಗ ನೀನು ಹೇಳಿ ಹೆಂಗರ ಉಳಿಸರಪ್ಪ ನನ್ನಲ್ಲಿ ದೋಷ ಪೂರ್ಣ ಇದ್ದರು ಕಾಯಿರು ನೀವ. ಬಸವಂತ ಹರಲಿ ಹೊತ್ತ ಮೇಲೆ ಎನ್ನ ಬಾಳುವುದು ಹೆಂಗ ಅನ್ನೋದು ಹೇಳಬೇಕು ನೀವ. ದೇಶದೊಳಗೆ ಚಂದ ನಮ್ಮ ಬಸವಣ್ಣ ದೇವರು, ದೇವನ ಪಾದ ಮುಟ್ಟಿ ನಾನು ಹೇಳತೀನಿ ಈಗ, ಆಗೇತಿ ನನ್ನಿಂದ ಆಗಬಾರದ ಕೆಲಸ, ಬಾ ನನ್ನ ಬಸವಂತ ಬುದ್ಧಿವಂತ ಮೈದುನ. ಬಸವಂತ ವಿರೂಪಾಕ್ಷಿ ಅತ್ತಿಗೆವ್ವ ಏನು ಹೇಳ್ತೀವ, ನಮಗಾದ್ರೂ ನಿನ್ನ ಮಾತು ಕೇಳಿ ಈ ಕಡೆ ಅಳಬೇಕು, ಸಿಟ್ಟಿಗೆದ್ದ ಏನು ಮಾಡಬೇಕು ಅನ್ನೋದು ತಿಳಿವಾತಲ್ಲವ್ವ. ಅಲ್ಲ ಮೈದುನ್ರ ವಿರೂಪಾಕ್ಷಿ ಬಸವಂತ, ಅವ್ವ ನೀ ಹೇಳಿದು ಕರೆ ಐತವ, ಆದರೆ ಇಂಥ ಕೆಲಸ ಯಾಕೆ ಮಾಡಿದಿ ತಾಯಿ? ಅಣ್ಣನ ಗುಣ ನಿನಗೆ ಗೊತ್ತಿರಕ್ಕಿಲ್ಲವ, ಎಂಥ ಬಂಗಾರದಂಥ ಮನುಷ್ಯ, ಮಾತಾಡೋ ಮಾತು ಸಿಟ್ಟಿಲಿಗೆ ಎಷ್ಟು ನಮ್ಮನ್ನು ಹಚ್ಕೊಂಡು ಮಾಡ್ತಿದ್ದ, ಎಲ್ಲ ಬುದ್ಧಿ ಐತಿ, ಏನು ಕಡಿಮೆ ಮಾಡಿದ್ದೆವ, ಯಾಕೆ ಹಿಂಗೆ ಮಾಡಿದಿ?
ಅಂದ ಹೇಳಿದ್ರು ನಿನಗೆ ತಿಳಿಲಿಲ್ಲೇನೋ. ಇಲ್ಲ ತಾಯಿ ಗಂಗವ್ವ, ನಾವಾದರೂ ಅನ್ನ ಹೇಳಿದಂಗೆ ನಡ್ಕೋತ ಬಂದೇವಿ. ನನ್ನ ಅನ್ನನ ಹೆಂಡತಿ ಅಂದ್ರೆ ನೀನು ನಮಗೆ ತಾಯಿ ಸಮಾನವ. ನಾವು ನಿನಗೆ ಭಾಳ ಕಿಮ್ಮತ್ತು ಕೊಡ್ತಿದ್ದೀವಿ ತಾಯಿ, ಅದನ್ನು ನೀನು ಉಳಿಸಿಕೊಳ್ಳಿಲ್ವಾ? ಏನು ಮಾಡೋದು ತಾಯಿ? ಈಗ ಇಂಥ ಪರಿಸ್ಥಿತಿ ಬಂದೈತಿ. ಇತ್ತಾಗ ಅಣ್ಣನ ಮಾತು ಕೇಳಬೇಕು, ನಿನ್ನ ಮರಕ ನೋಡಬೇಕು. ಯಾಕಾರ ಹಿಂಗೆ ಮಾಡಿದಿ? ಎಂಥ ದೇವರು ನಿಮ್ಗೆ ಬುದ್ಧಿ ಕೊಟ್ಟ? ಅಣ್ಣ ಬೃಪಾಕ್ಷಿ ಹೇಳೋದು ಕರೀತವ ನೋಡುವ ಅತ್ತಿಗೆ, ನನ್ನ ತಾಯಿ ಇದ್ದಂಗೆ ನಾವೆಲ್ಲ ನಿನ್ನನ್ನು ಭಾಳ ನಂಬಿದ್ದೀವಿ. ಆದರೆ ಈರಪ್ಪಣ್ಣ ಎಂದೂ ಕೊಟ್ಟಿ ಮಾಡಾವಲ್ಲ, ಯಾರಿಗೆ ಕೆಟ್ಟ ಮಾಡಾವಲ್ಲ. ಎಂಥ ಮನುಷ್ಯ, ಅಂಥ ಅನ್ನಗೆ ಹಿಂಗೆ ನೀನು ಮಾಡೋದು ಇಲ್ಲ ತಮ್ಮ. ನೀನು ಏನವ, ನಿನ್ನ ಕೂಡ ನನಗೆ ಏನು ಮಾತಾಡಬೇಕು ಅನ್ನೋದು ತಿಳಿವಾಯಿತು. ಅನ್ನ ಹೇಳಿದಂಗೆ ನೋಡುವ, ಎಷ್ಟಾದರೂ ನೀನು ನಮಗೆ ತಾಯಿ ಇದ್ದಂಗೆ. ಅನ್ನ ಹೆಣ್ಣಿನ ಮೇಲೆ ಕೈ ಮಾಡೋಕೆ ನಮಗೆ ಮನಸ್ಸು ಬರುವುದಿಲ್ಲ. ನೀನು ಹುಟ್ಟಂಥ ಪಿತಾಂಬರ, ಕೊಳ್ಳಗೆ ಹಾಕಿದಂಥ ದಾಗೇನು ಬಂಗಾರ ಒಡವಿ, ನಿನ್ನ ಕೈಯಾಗಿ ಬಂಗಾರದ ಒಲೆಯು ಏನು ಅವನು ಬಳಿಯೆಲ್ಲ ಬಿಚ್ಚಿಟ್ಟು ಬಿಡುವ. ಅಯ್ಯೋ ನಾನು ಇನ್ನೇನು ಮಾಡಲಿ? ಏನೂ ಇಲ್ಲವ ನೋಡು. ನಾವು ಏನೂ ಅನ್ನಕ್ಕೂ ಬರೋಂಗಿಲ್ಲ, ಮತ್ತು ಅಣ್ಣನ ಮಾತು ನಮ್ಗೆ ಮೀರಾಕೂ ಬರೋಂಗಿಲ್ಲ. ನಮಗೇನು ಇದು ದಾರಿ ತೋರ್ತಾ ಇಲ್ಲೋ. ಅದಕ್ಕೆ ನೀನು ಹೇಳ್ದಂಗೆ ಅನ್ನ ಹೇಳ್ದಂಗೆ ಮಾಡುವ. ಆದ್ರಿಗಿದ್ರೆ ಏನು ಅನ್ನಕ್ಕೆ ಹೋಗಬೇಡ. ಹಂಗಾದ್ರೆ ನನ್ನ ಕೊರಳಾಗಿನ ಬಂಗಾರದ ಎಲ್ಲ ನೀವು ತಗೊಳ್ರಿ. ಈ ಮಂಗಲಸೂತ್ರ ತಾಳಿ ಒಂದು ನನಗೆ ಬಿಡ್ರಿ. ಹೇ ತಮ್ಗೌಡ್ರಿ, ಏನಂತಾಳಕಿ ಅಣ್ಣ ಅತ್ತಿಗೆ ಏನಂತಾಳೆ? ಬಂಗಾರ ಎಲ್ಲ ತಗೊಳ್ರಿ, ಕೈಯಾಗಿನ ಬಳಿ ತಗೊಳ್ರಿ, ಅದು ತಾಯಿ ಒಂದು ಕೊಳ್ಳಾಗಿರಲಿ ಅಂತಾಳೆ. ಹೇ ಕತ್ತರಂಡೆ, ಅಲ್ಲ ನಾನು ನಿನಗೆ ಬೇಡಾದ ಮೇಲೆ ತಾಳಿ ಹಾಕ್ಬೇಕು ನಿನಗೆ ಕೊಳ್ಳಾಗ ಮೊದಲು ತೆಗೀರಿ. ಇಲ್ಲಾಂದ್ರೆ ನಾನು ಹರಿತ ನೋಡಿ ನನಗೆ ಕೊಳ್ಳಾಗಿನ ತಾಳಿ. ಅಯ್ಯೋ ಹಿಂಗೆ ಮಾಡಬೇಡ್ರಿ, ಇನ್ಯಾರೇ ಅದಕ್ಕೆ ಬೇಕಾಗಿತ್ತು ನನಗತ್ತ. ಅಲ್ಲ ನಮ್ಮ ಮನೆ ಬಿಟ್ಟ ಹೋಗತ್ತಿ ಮಾಡಬಾರ್ದು. ನಮ್ಮ ಮಾಡ ಕಳ್ದು ನಿನ್ನ ಕೊಳ್ಳಾಗಿನ ತಾಯಿನ ನಾನು ಹರಿತೀನಿ ನೋಡು. ಅಯ್ಯೋ ಏನು ರೀ ನೀವು? ತಾಳಿ ಅಂತಂದ್ರೆ ತಾಳಿ ಮನೆ ನಿನಗೇನು ಗೊತ್ತೈತೆ? ತಾಳಿ ಅಂದ್ರೆ ಮನುಷ್ಯಾಗ ತಾಳ ಅಂತೇಳಿ ಹಾಕಿಟ್ಟಿರ್ತಾರೆ. ಅದನ್ನೇ ಬಿಟ್ಟು ನೀನು ಹತ್ತು ಕರ್ಕಟ ಸಾಮಾನು ಇನ್ನೇ ತಾಳಿದಾಗ ಬೇಕಾಗಿತ್ತು ನಿನಗೆ ತಮ್ಮಗೌಡ್ರ. ಆಕಿ ಕೊಳ್ಳಾಗಿನ ತಾಳಿ ಹರ್ಕೊಂಬಿಡ್ರು. ಆಗಲಿ ಅನ್ನ ನೀ ಹೇಳ್ದಂಗೆ ಮಾಡ್ತೀವಿ ಅತ್ತೀವ ನೋಡು. ಅನ್ನ ಹೇಳ್ದಂಗೆ ನಾವೇನೇನು ಮಾಡೋದಿಲ್ಲ. ನಿನ್ನ ಕೊಳ್ಳಾಗಿನ ತಾಳಿನೂ ಇಲ್ಲೇ ತೆಗೆದಿಟ್ಬಿಡುವ. ಇನ್ನೇನು ಹುಟ್ಟ ಪಿತಾಂಬ ಜರದ ಕುಬ್ಸ ಕೊಟ್ಟು, ಮತ್ತು ನೀನು ನಿನ್ನ ಕೊಳ್ಳಾಗಿನ ಕೈಯೊಳಗಿನ ಈತಿ ಎಲ್ಲ ನಮ್ಗೆ ಕೈಯಾಗ ಕೊಡು. ಮತ್ತು ಅನ್ನ ಹೇಳ್ದಂಗೆ ನೀನು ಈ ಮನೆ ನಿನಗೆ ಯಾರೋ ಆತವ, ಇನ್ನು ನಮ್ಮ ಕಣ್ಣಿಗೆ ಬೀಳಬೇಡ, ಇಲ್ಲಾರು ಹೋಗು. ಏ ಬಣ್ಣದ ಗಂಗೆ ಎಷ್ಟು ಸಲ ಹೇಳ್ದು ನನಗೆ ಕರತಿ ಹಂಗೆ ಕೊಳ್ಳಾಗ ನಿನಗೆ ಮಂಗಲಸೂತ್ರ ಬೇಕು. ಅಲ್ಲ ನಾಡು ಹೊಲಸು ಕೆಲಸ ಮಾಡಿದಿ, ನಿನಗೆ ಯಾವುದೂ ಇದ್ರೊಳಗೆ ಹಕ್ಕಿಲ್ಲ. ನಮ್ಮ ಮನೆಯಾಗ ಗಿರಾಕಿ ಸಹಿತ ನಿನಗೆ ಹಕ್ಕಿಲ್ಲ. ಸುಮ್ಮನೆ ನಾ ಹೇಳಿದಂಗೆ ಕೇಳಿ ಇಲ್ಲಿಂದ ಹೊರಟೋಗಿಬಿಡು. ಅಲ್ಲ ಅಯ್ಯೋ ಏನು ಮಾಡಲಿ ಅಂದ್ರೆ ಏನು ಮಾಡೋದು ಯವ್ವ? ಅನ್ನ ಹೇಳ್ದಂಗೆ ಕೇಳ್ಬೇಕಷ್ಟೇ. ಏನು ಹೇಳ್ತಿ ನೋಡ್ರಿ, ನಿನ್ನ ಗಂಡ ಈ ರೀತಿ ಹೇಳಕತ್ತನ್ನ ಕೂಡಲೇ ಅವನ ಮಾತು ಮೀರಾಕ ಬೇಡಲ್ಲ. ನೀವು ಹೇಳ್ದಂಗೆ ಕೇಳಬೇಕು. ಈಗ ನಿನ್ನ ಗುಳದಾಳಿ ನಾ ಹೆಂಗೆ ತೆಗೆಯಲಿ? ಅಂಥದ್ದು ಏನು ಮಾಡಲಿ? ನಿನ್ನ ಬಿಟ್ಟು ಹೇಗೆ ಇರಲಿ? ದಾಗಿನ ಬಿಡುವುದಿಲ್ಲಿ ಬೆಳಿ ಬಂಗಾರ ನಿನಗೆ, ಎಲ್ಲನೂ ಕೊಡತೀನಿ ತಾಳೆಂದು ಕೊಳ್ಳಾಗಿರಲಿ. ಹುಟ್ಟಂತ ಜತಾರಿ ಕುಸ ಬೆರದ ಪಿತಾಂಬರ, ನೀನು ಬೇಕಾದ ಬೇಡು ಕೊಡ್ತೀನಿ ತಾಳಿ ಮಾತ್ರ. ಬಿಡನಂದ ನನ್ನ ಕೊಳ್ಳಾಗೆ ಇರಲಿ ಅಂತ. ಅಯ್ಯೋ ಏನು ಮಾಡಲಿ? ಕೊಳ್ಳಾಗಿನ ತಾಳಿನೂ ತೆಗೆದು ಕೊಡೋಣಾತಾರು. ಇನ್ನು ಮುಗಿನಾಗ ಮುಗುಟ, ಕೊರಳಾಗ ತಾಳಿ, ಕೈಯಾಗ ಬಳಿ, ಕಾಲಾಗ ಕಾಲುಂಗರ ಎಲ್ಲ ನನ್ನ ಸೌಭಾಗ್ಯನ ಹೋದ ಮೇಲೆ ಇನ್ನೇನು ಮಾಡುವ? ಅಯ್ಯೋ ತಂದೆ ಬಸವಣ್ಣ, ಯವ್ವ ದೇವ್ರನ್ನ ಹೆಸರು ದೇವ್ರು ಏನು ಮಾಡೋದಿಲ್ವಾ? ನಿನಗೆ ಇಂಥ ಎಳೆ ಬಂದೈತಿ. ಯಾವ ಜನ್ಮದಾಗ ಏನು ಮಾಡಿದೇನೋ ಯಾಂಬಲ, ಇಂಥ ಬಂಗಾರ ಅಂತ ಮಣಿತನಕ್ಕೆ ಬಂದು ಇಂಥ ಆಧಾರ ಮಾಡೋಕ್ಕೆ ತಿರ್ಲಿಲ್ಲೇನವ ನಿನಗೆ? ತಮ್ಮಗೌಡ್ರ ವಿರೂಪಾಕ್ಷಿ ಬಸವಂತ ಹೇಳಯ್ಯವ್ವ, ನನಗೆ ಇಂಥದ್ದು ಮಾಡಬೇಕಂತೇಳಿ ಎಲ್ಲೂ ಕನಸು ಮನಸ್ಸಿನಾಗ ಇರಲಿಲ್ಲ.
ಅದು ಯಾವ ಜನ್ಮದೊಂದು ಕರ್ಮನೋ ಏನೋ ನನಗೆ ಹಿಂಗಾಯಿತು. ಬಂಗನವ್ರು ಹೆಂಗೆ ಅದೇನು ಗೆಲಿಕೆ ಮಾಡಾಕತ್ತದಿ? ಅಲ್ಲ ಅದೇನು ಇದಿಲ್ಲ ಪ್ರಾಣಕ್ಕಂತ, ನನಗೇನು ಹಂಗೆ ಏನು ಅನ್ನಕ್ಕೆ ಹೋಗಬೇಡ. ನಿನ್ನ ಮೂತಿ ನೋಡೋಕೆ ಆಗೋದಿಲ್ಲ. ಸರಳ ನೀನು ಎಲ್ಲ ಬಂಗಾರ ಕೊಟ್ಟು ನೀನು ನಾನು ಮನೆ ಬಿಟ್ಟು ಹೊರಗೆ ಬೀಳಂತ ಹೇಳಲಿಲ್ಲ. ಅಯ್ಯೋ ನನ್ನ ಪ್ರಾರಬ್ಧ ಏನದೇನು ಏನು, ನಿಮ್ಮನ್ನು ಅಗಲಬೇಕಾಗೈತೇನು. ಮಂಗಲಸೂತ್ರ ನಾನು ನಿಮ್ಮ ಕೈಯಾಗ ಕೊಡ್ತೀನಿ ಅಥವಾ ನೀವೇ ನನ್ನ ಕೊಳ್ಳಾಗಿಂದ ತಗೊಳ್ರಿ. ಇನ್ನು ಮ್ಯಾಲೆ ನಿನ್ನ ಮಾರಿ ನೋಡೋಕೆ ಆಗ್ತಾಯಿಲ್ಲ. ಇಟ್ಟು ಹೋಗಿಬಿಡತ್ತೆ ಹೇಳಿಲ್ಲ. ಅಯ್ಯೋ ಒಂದು ಮಾತು ಹೇಳ್ತೀನಿ ರೀ, ಹೇಳಿ ಏನನ್ನೋದು ಹೇಳು. ಮೊದಲು ಮನೆ ಬಿಟ್ಟರೆ ನೀನು ಹೊರಗೆ ಅಂತ ಹೇಳ್ತೀನಿ. ಅಲ್ಲ ಒಂದು ಮಾತು, ನಾನು ನಿಮ್ಮ ಹೇಳಾಕ ನಿಮ್ಮಂದ ಯೋಗ್ಯಗಳಲ್ಲ, ಆದರೂ ಹೇಳ್ತೀನಿ ರೀ. ಯಾಕಂದ್ರೆ ಹೆಣ್ಣಿಗೆ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಏನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಆದರೆ ನೀವು ಸಿಟ್ಟಿಗೆ ಹೇಳಿದ ನನ್ನ ಮಾತು ಕೇಳಿ. ನೀವು ಹೇಳಿದಂಗೆ ಮತ್ತು ನನಗೆ ಮನೆ ಎರವಾಯಿತು, ನನಗಿನ್ನ ಗಂಡನ ಮನೆಯ ಎರವಾಯಿತು. ನೀವೆಲ್ಲ ನನಗೆ ನೀವೇ ದೇವರಿಗೆ ತಿಳ್ಕೊಂಡು ಬಂದಿದ್ನಿ. ಆದರೆ ಏನು ಮಾಡೋದು, ನನ್ನ ದೈವ ಹಿಂಗಾಯಿತು ನೋಡಿರಿ. ನೀವು ವ್ಯಾಪಾರಕ್ಕಂತ ಹೋಗಿರಿ, ಹೋಗುವಾಗ ಮನೆ ದೇವರಿಗೆ ಬಸವನ್ನ ಹೋಗಿ ಗಂಡ ಮಗನ್ನ ಪಡ್ಕೊಂಡು ಬಾ ಅಂತ ಎಷ್ಟು ಚಂದ ಹೇಳಿದ್ರಿ. ಹೌದಲ್ಲ, ಹೇಳಿದ್ನಲ್ಲ. ಅದಕ್ಕಾಗಿ ನಾನು ಮನೆಯಾಗಾದರೂ ಎಲ್ಲ ಅದನ್ನು ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ನಾನು ಬಸವಣ್ಣ ದೇವರಿಗಂತ ಅಗದಿ ಸಡಗರದಿಂದನೂ ಹೋಗೀನಿ ರೀ. ಮುಂದೆ ಏನಾಯ್ತು, ಪರಮ ಎದ್ದಳು ಜೊತೆಗೆ ಪರಮನು ಅವಳು ಎದ್ದಳು. ಹಿಂಗೆ ಹೋದಾಗ ಅಲ್ಲಿ ಎಷ್ಟೊಂದು ಜನ ಸೇರಿತ್ತು. ನಾನಾದರೂ ಅಗದಿ ಭಾಳ ಭಕ್ತಿಯಿಂದ ಸಡಗರದಿಂದ ಚಂದ ಮಾಡ್ಕೊಂಡು ಕೊಳ್ಳಾಗ ನೀವು ಕೊಟ್ಟಂಥ ಎಲ್ಲ ಬಂಗಾರದ ಆಭರಣ ಜೊತೆಗೆ ಅದು ಸರಿಗೆ ಒಂದು ಹಾಕ್ಕೊಂಡು ಹೋಗಿದ್ದಿ. ಮುಂದೇನಾಯ್ತು, ಆ ಸರಿಗೆ ಹಾಕ್ಕೊಂಡು ಹೋದಾಗ ಅಲ್ಲಿ ಏನು ಬಸವಣ್ಣ ದೇವರ ಗುಡಿ ಒಳಗೆ ಹೋದೇವಿ. ಅಲ್ಲಿ ಪೂಜಾರಿ ನಾನು ಕೂಡ ಒಂದು ಚೇಷ್ಟ ಮಾಡ್ತಿದ್ದ. ಆಮೇಲೆ ನಾವು ಹೋಗಿ ಬಸವಣ್ಣ ದೇವರಿಗೆ ನಮಸ್ಕಾರ ಮಾಡಿ ಮೇಲೆ ಹೇಳ್ಬೇಕು ಅನ್ಕೊಡ್ರೆ ಕೊಳ್ಳಾಗಿನ ಸರಿಗೆನ ಹೋಗಿಬಿಡ್ತು. ಅದು ಈ ಸಂಜ್ಞಾನ ಕೈಯ ಸಿಕ್ಕಿತ್ತು. ನನಗೆ ಇಂಥ ಬಂಗಾರ ಸರಿಗೆ ನೀನು ಹೆಂಗೆ ತೋರಿಸ್ರಿ, ನಿಮ್ಮ ಮುಂದೆ ಹೇಳಬೇಕಂದ್ರೆ ಅದು ಆಗ್ತಾ ಇರಲ್ಲ. ಅಷ್ಟೇ ಅಲ್ಲದೆ ಈ ಸರಿಗೆ ಸುದ್ದಿ ಹೇಳಿಬೇಡ ಅಂತ ಪರಮ್ಗೆ ಹೇಳಿದ್ದಿ. ಆಮೇಲೆ ಈ ಸರಿಗೆ ಸುದ್ದಿ ಕಳೆದದ್ದು ಅದು ಸಂಜ್ಞಾಗ ಸಿಕ್ಕದ್ದು ಗೊತ್ತಾಗಿ ಆತ ಸರಿಗೆ ನನ್ನ ಮನಸ್ಸಿಗೆ ಬಂದರೆ ಹರಿ ಕೊಡ್ತೀನಿ ಅಂದಾಗ ಎಷ್ಟಾದರೂ ನಾನು ಹೆಣ್ಣು ಈಗ ನಿಮ್ಮ ಸಂಘ ವಹಿಸಿ ಎಷ್ಟು ದಿನ ನಾನು ಕಾಯ್ತಾ ಇದ್ನಿ. ನೀವಾದರೂ ನಿಮ್ಮ ತಮ್ಮಗಳಿಬ್ಬರಿಗೂ ಲಗ್ನ ಆದಮೇಲೆ ಆಮೇಲೆ ನಾವು ಕೂಡೋನು, ಅಲ್ಲಿವರೆಗೆ ಕುಡಿದು ಬೇಡ ಅಂತ ಹೇಳಿ ಕರೆಯದ. ಹೀಗಾಗಿ ಹೆಣ್ಣಾದ ನಾನು ಏನು ಮಾಡಲಿ, ಈ ಕಡೆ ಸರಿಗೆ ಸಿಕ್ಕದ್ದೊಂದಾಯಿತು. ನೀವು ಊರಾಗ 6 ತಿಂಗಳಂತೆ ಇರ್ತಿರ್ಕಿಲ್ಲ, ಗಂಡ ಮಗನ ಪಡ್ಕೊಂಡು ಬಂತೆ ಬೇಡಿಸಿ ಹೇಳ್ತಿದ್ರಿ. ನಾ ಹೆಂಗೆ ಗಂಡ ಮಗನ ಪಡೀಲಿ? ಈ ಕಡೆ ಹೆಣ್ಣಾದರೂ ನಾನು ಅಕಸ್ಮಾತ್ ನಾನು ಇದನ್ನ ಒಪ್ಪಲಿಲ್ಲ ಅಂತಂದ್ರೆ ಇನ್ನೆಲ್ಲ ಸುದ್ದಿ ಎಲ್ಲ ಊರಂತಲ್ಲಿ ಹೇಳ್ತಾರೆ, ಪರಮ ಅಂಜಿಕೆ ಹಾಕಿಳು. ಹೀಗಾಗಿ ನನಗೆ ಏನು ಮಾಡಬೇಕು ಅನ್ನೋದನ್ನು ಗುರುತಾಗ ಇಂಥ ಏನು ಕೆಲಸ ಮಾಡೀನಿ. ನನ್ನದು ಸರ್ವತಾ ತಪ್ಪಾತು. ನನ್ನ ತಪ್ಪನ್ನು ನೀವು ಒಪ್ಪರಿ ಬಿಡ್ರಿ. ನಾ ಇದ್ದಂಗೆ ಹಿಡಿದೀನಿ. ಎಷ್ಟಾದರೂ ನಾನು ಹೆಣ್ಣ ಜೀವ. ಇನ್ನು ಮೇಲೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾದ್ರೆ ನನಗಾದರೂ ಯಾರ್ಯಾರೂ ಇಲ್ಲ. ಇನ್ನು ನಾನು ಇಲ್ಲಿ ಹೊರಗೆ ಹೋಗಬೇಕಾದ್ರೆ ಹೊರಗೆ ನಾನು ಕೇವಲ ಭಿಕ್ಷಾ ಬೇಡಿ ತಿನ್ನುವಂಥ ಪರಿಸ್ಥಿತಿ ಬಂತು. ಆಗಲ್ರಿ, ಏನು ನನ್ನ ದೈವ ಹಣೆ ಬರೋದಾಗ ಏನೈತೆ ಆಗಲಿ. ನಾ ಇನ್ನು ಮನೆ ಬಿಟ್ಟು ಹೋಗಬೇಕಾದ್ರೆ ನನ್ನ ಮನಸ್ಸು ಭಾಳ ವಿಲಿವಿಲಿ ಆಕತಿ.